ನೋಡ್ಕೊಳ್ಳಿ ಕ್ವಶನ್ನು. ಎಕ್ಸಾಮೈನ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು 1 ಪ್ಲಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಫಾರ್ ಎಕ್ಸ್ಟ್ರೀಮಮ್. ನೋಡಿ ಇದನ್ನ ಯಾವ ಥರ ಮಾಡೋದು ಸೊಲ್ಯೂಷನ್. ಫಸ್ಟು ಇದನ್ನ ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು 1 ಪ್ಲಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಈಗ ನೋಡಿ ಫಸ್ಟು ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಮಾಡಬೇಕು. ದಟ್ ಈಸ್ ಎಫ್ ಎಕ್ಸ್ ಈಸ್ ಈಕ್ವಲ್ ಟು 1ಗೆ ಡಿಫ್ರೆನ್ಷಿಯೇಷನ್ 0, ಸೈನ್ ಆಫ್ ಎನಿಥಿಂಗ್ಗೆ ಡಿಫ್ರೆನ್ಷಿಯೇಷನ್ ಬಂದು ಕಾಸ್ ಆಫ್ ಎನಿಥಿಂಗ್ ಅಂದರೆ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಆಮೇಲೆ ಎಕ್ಸ್ ಸ್ಕ್ವೇರ್ಗೆ 2x ಡಿಫ್ರೆನ್ಷಿಯೇಷನ್ನು, ಎಕ್ಸ್ ಇಲ್ಲ ಅಂದರೆ 0. ಇದೇನಾಗುತ್ತೆ ಎಫ್ ಎಕ್ಸ್ ಅಂದರೆ 2x ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಎಫ್ ಆಫ್ ಎಕ್ಸ್ ಕಾಮ ವೈ ಕೊಟ್ಟಿದ್ದಾರೆ 1 ಪ್ಲಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಎಫ್ ಎಕ್ಸ್ ಅಂದರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಮಾಡಿದಾಗ 1ಗೆ ಡಿಫ್ರೆನ್ಷಿಯೇಷನ್ 0, ಸೈನ್ಗೆ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ಗೆ 2x, ಎಕ್ಸ್ ಇಲ್ಲ ಅಂದರೆ 0 ಅಂದರೆ 2x ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಈಗ ಎಫ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡೋಣ. ಎಫ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಪಾರ್ಷಿಯಲಿ 1ಗೆ ಡಿಫ್ರೆನ್ಷಿಯೇಷನ್ 0 ಪ್ಲಸ್ ಸೈನ್ ಆಫ್ಗೆ ಡಿಫ್ರೆನ್ಷಿಯೇಷನ್ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಾ ಇರೋದು, ಇಲ್ಲಿ ವೈ ಇಲ್ಲ ಅದಕ್ಕೆ 0 ಪ್ಲಸ್ ವೈ ಸ್ಕ್ವೇರ್ಗೆ 2y. ಇದೇನಾಗುತ್ತೆ ಅಂದರೆ ಆನ್ಸರು ಎಫ್ ವೈ ಬಂದು 2y ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಫಸ್ಟ್ ಏನು ಮಾಡಬೇಕು, ಲೆಟ್ ಎಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತಗೋಬೇಕು. ಈಗೇನು ಮಾಡಬೇಕು, ಲೆಟ್ ಎಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಎಫ್ ಎಕ್ಸ್ ಅಂದರೆ ಇದು ಏನಾಗುತ್ತೆ, ಇದು 2x ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಅರ್ಥ ಆಗ್ತಿದೆಯಲ್ವಾ? ನೋಡಿ ಎಫ್ ಎಕ್ಸ್ ಬದಲು 2x ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಇಲ್ಲಿ 0 ಬೈ ಎನಿಥಿಂಗ್ ಇಸ್ 0 ಅಂದರೆ ಎಕ್ಸ್ ಬಂದು ಏನಾಗುತ್ತೆ, ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವಿಲ್ ಬಿಕಮ್ 0 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಬೇಕು, ಎಫ್ ಎಕ್ಸ್ 0 ಆದಮೇಲೆ ಎಫ್ ಐನ 0 ತಗೋಬೇಕು. ಆ್ಯಂಡ್ ಲೆಟ್ ಎಫ್ ಐ ಈಸ್ ಈಕ್ವಲ್ ಟು 0. ಎಫ್ ಐ ಅಂದರೆ ಇಲ್ಲಿ ಇದು 2y ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ದೇರ್ ಫಾರ್ ವೈ ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ನಮಗೆ ಸ್ಟೇಷ್ನರಿ ಪಾಯಿಂಟ್ ಬೇಕು. ಇಲ್ಲಿ ಸ್ಟೇಷ್ನರಿ ಪಾಯಿಂಟ್ ಬಂದು ನೋಡಿ ಎಕ್ಸ್ ಕಾಮ ವೈ ಇರುತ್ತೆ, ಎಕ್ಸ್ ಕಾಮ ವೈ ಆನ್ಸರ್. ಅದೇನಾಗುತ್ತೆ, ಅದರಿಂದ ಎಫ್ ಎಕ್ಸು 0 ಆಗುತ್ತೆ, ಎಫ್ ಐನೂ 0 ಆಗುತ್ತೆ. ಅರ್ಥ ಆಯ್ತಲ್ವಾ? ಈಗ ನೋಡಿ ಒಂದು ಪಾಯಿಂಟ್ ಬಂದು x 0 y 0. ಅರ್ಥ ಆಗ್ತಿದೆಯಲ್ವಾ? ಇನ್ನೊಂದು ಪಾಯಿಂಟು x 0 ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್, ಈಗ ನೋಡಿ x 0 ಹಾಕ್ತೀರಾ ಅಂದ್ಕೊಳ್ಳಿ, ಇಲ್ಲೇನಾಗುತ್ತೆ ಕಾಸ್ ಆಫ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಇದು ನೋಡಿ ಇಲ್ಲಿ ಎಫ್ ಎಕ್ಸ್ 0 ಎಫ್ ಐ 0 ಆಗಬೇಕಂದ್ರೆ ಇಲ್ಲಿ ವೈ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ 0 ವೈ ವ್ಯಾಲ್ಯೂ 0 ಇದ್ದರೆ ಮಾತ್ರ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಬೇರೆ ಇದರಲ್ಲಿ ಆಗಲ್ಲ. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನು ಮಾಡಿ ನೀವು x 0 y 0ನ ಸ್ಟೇಷ್ನರಿ ಪಾಯಿಂಟ್ ಅಂತ ತಗೊಳ್ಳಿ. ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ಸ್ಟೇಷ್ನರಿ ಪಾಯಿಂಟು ಇಲ್ಲಿ ಬಂದು 0,0. ಯಾಕಂದರೆ ಎಕ್ಸ್ 0 ವೈ 0ಗೆ ಮಾತ್ರ ಎಫ್ ಎಕ್ಸ್ 0 ಆಗುತ್ತೆ, ಎಫ್ ಐ 0 ಆಗುತ್ತೆ. ದೇರ್ ಫೋರ್ 0,0 ಇಸ್ ದ ಸ್ಟೇಷ್ನರಿ ಪಾಯಿಂಟ್ ಅಂತ ಬರ್ಕೊಳ್ಳಿ. ಈಗ ನೋಡಿ ಸ್ಟೇಷ್ನರಿ ಪಾಯಿಂಟ್ ಫೈಂಡ್ ಮಾಡಿದ್ಮೇಲೆ ಲೆಟ್ ಎ ಈಸ್ ಈಕ್ವಲ್ ಟು ಎಫ್ ಎಕ್ಸ್ ಎಕ್ಸ್. ಎಫ್ ಎಕ್ಸ್ ಅಂದರೆ ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿ. ಇಲ್ಲಿ 2 ಕಾನ್ಸ್ಟೆಂಟು ಅಥವಾ 2x ಇಟ್ಕೊಳ್ಳಿ. ಕಾಸ್ಗೆ 2x ಇಟ್ಕೊಂಡು ಇದನ್ನ ಮಾಡಿ. ಕಾಸ್ಗೆ ಡಿಫ್ರೆನ್ಷಿಯೇಷನ್ ಏನು, ಮೈನಸ್ ಸೈನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಆಮೇಲೆ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2x ಪ್ಲಸ್ ಎಕ್ಸ್ ಇಲ್ಲ ಅಂದರೆ 0. ಇದು ಪ್ರಾಡಕ್ಟ್ ರೂಲ್ ಮಾಡಬೇಕು. ಫಸ್ಟ್ 2x ಇಟ್ಕೊಂಡು ಇದಕ್ಕೆ ಮಾಡಬೇಕು, ಆಮೇಲೆ ಇಟ್ಕೊಂಡು ಇದಕ್ಕೆ ಮಾಡಬೇಕು. ಪ್ಲಸ್ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, 2xಗೆ ಡಿಫ್ರೆನ್ಷಿಯೇಷನ್ 2 ಇಂಟು 1. ಅರ್ಥ ಆಯ್ತಲ್ವಾ? ಈಗ ನೋಡಿ ಫಸ್ಟ್ ಏನು ಮಾಡಬೇಕು, 2x ಇಟ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಕಾಸ್ಗೇನು ಮೈನಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರು, ಎಕ್ಸ್ ಸ್ಕ್ವೇರ್ಗೆ 2x, ಎಕ್ಸ್ ಇಲ್ಲ ಅಂದರೆ 0. ಇಲ್ಲಿ ಸಾರಿ 2x ಇಟ್ಕೊಳ್ಳಿ. ಕಾಸ್ ಆಫ್ ಎನಿಥಿಂಗ್ ಇಸ್ ಮೈನಸ್ ಸೈನ್
ಯಾಕೆ ಪ್ರಾಡಕ್ಟ್ ರೂಲ್ ಮಾಡಬೇಕಂದ್ರೆ ಎಫ್ ಎಕ್ಸಲ್ಲಿ ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ 2x ಇಟ್ಕೊಳ್ಳಿ, ಕಾಸ್ಗೆ ಮೈನಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಆಮೇಲೆ ಎಕ್ಸ್ ಸ್ಕ್ವೇರ್ಗೆ 2x ಪ್ಲಸ್ ಎಕ್ಸ್ ಇಲ್ಲ ಅಂದರೆ 0, ಆಮೇಲೆ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಟ್ಕೊಳ್ಳಿ, 2xಗೆ 2 ಆಗುತ್ತೆ ಡಿಫ್ರೆನ್ಷಿಯೇಷನ್. ಇದೇನಾಯಿತು? ಪ್ಲಸ್ ಇಂಟು ಮೈನಸ್ ಮೈನಸ್ 2 2s are 4, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್. ಇದು ನೋಡಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ರೌಂಡ್ ಬ್ರ್ಯಾಕೆಟೇ ಹಾಕಿ, ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಎಲ್ಲ. ನೋಡಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಇದನ್ನ ಇದಕ್ಕೆ ಪ್ಲಸ್ 2 ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್, ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಇದಾಯಿತು. ನೆಕ್ಸ್ಟು ಈಗ ಬಿ ಅಂದರೆ ಎಫ್ ಎಕ್ಸ್ ವೈ, ಬಿ ಅಂದರೆ ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ವೈ. ಈಗ ನೋಡಿ, ಎಫ್ ಎಕ್ಸ್ ಅಂದರೆ ಇದು, ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ 2x ಕಾನ್ಸ್ಟೆಂಟು, ಕಾಸ್ಗೆ ಡಿಫ್ರೆನ್ಷಿಯೇಷನ್ ಬಂದು ಮೈನಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಂಟು ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಿರೋದ್ರಿಂದ 2x ಕಾನ್ಸ್ಟೆಂಟು, ಕಾಸ್ಗೆ ಮೈನಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ಗೆ 0, ವೈ ಸ್ಕ್ವೇರ್ಗೆ 2y. ಇಲ್ಲೇನಾಗುತ್ತೆ? ಬಿ ಈಸ್ ಈಕ್ವಲ್ ಟು, ಇಲ್ಲಿ ಏನಾಗುತ್ತೆ? ಮೈನಸ್ 2 2s are 4, 4xy ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಈಗ ಸಿ, ಇನ್ನು ವಿತ್ ರೆಸ್ಪೆಕ್ಟ್ ಟು ವೈ, ಇಲ್ಲಿ ಮಾಡಿದ್ರಲ್ಲ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ ಥರ, ಎಫ್ ವೈ ವೈ. ಇನ್ನು ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ಇಲ್ಲೂ ವೈ ಇದೆ, ಇಲ್ಲೂ ವೈ ಇದೆ. ಫಸ್ಟ್ 2y ಹಂಗೆ ಇಟ್ಕೊಳ್ಳಿ, ಕಾಸ್ಗೇನು ಮೈನಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಾ ಇರೋದ್ರಿಂದ 0 ಪ್ಲಸ್ 2y ಪ್ಲಸ್ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಟ್ಕೊಳ್ಳಿ, 2yಗೆ 2yಗೆ ಡಿಫ್ರೆನ್ಷಿಯೇಷನ್ ಏನು? 2 ಇಂಟು 1, ಬೇಕಾದ್ರೆ 2 ಇಂಟು 1 ಬರ್ಕೊಳ್ಳಿ, 2 ಆಗುತ್ತೆ. ಈಗೇನಾಯ್ತಿದು? 0 ಪ್ಲಸ್ 2y ಅಂದರೆ 2y, ಇದನ್ನ ಮಲ್ಟಿಪ್ಲೈ ಮಾಡಿ, ಸಿ ಈಸ್ ಈಕ್ವಲ್ ಟು ಏನಾಯಿತು? ಪ್ಲಸ್ ಇಂಟು ಮೈನಸ್ ಮೈನಸ್ 2 2s are 4, y ಇಂಟು ವೈ ವೈ ಸ್ಕ್ವೇರ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2 1s are 2 ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೋಡಿ, ಈ ಥರ ಎ ಬಿ ಸಿನ ಫೈಂಡ್ ಮಾಡ್ಕೋಬೇಕು. ಇಲ್ಲಿ ನೀವೇನು ಮಾಡಬೇಕಂದ್ರೆ, ಈಗ ಎ ಬಿ ಸಿ ಫೈಂಡ್ ಮಾಡಿದ್ಮೇಲೆ ಈಗ ಸ್ಟೇಷ್ನರಿ ಪಾಯಿಂಟ್ ಬಂದು 0, 0. ಇಲ್ಲೇನು ಮಾಡಬೇಕು? ಅಟ್ 0, 0 ಅಂತ ಬರೆದು ಏನ ಫೈಂಡ್ ಮಾಡ್ಕೋಬೇಕು? ಎಕ್ಸ್ ಜಾಗದಲ್ಲಿ 0, ವೈ ಜಾಗದಲ್ಲಿ 0 ಹಾಕಿ. ಏನಾಗುತ್ತೆ? ಇಲ್ಲಿ ಟೇಬಲ್ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಬರೀ ಒಂದೇ ಪಾಯಿಂಟ್ ಇರೋದ್ರಿಂದ ಟೇಬಲ್ ಮಾಡೋದು ಬೇಕಾಗಿಲ್ಲ. ಇಲ್ಲೇನು ಮಾಡಬೇಕು? ಎಕ್ಸ್ ಜಾಗದಲ್ಲಿ 0 ಹಾಕಿ, ವೈ ಜಾಗದಲ್ಲಿ 0 ಹಾಕಿ. ಇಲ್ಲೇನಾಗುತ್ತೆ? ಎ ವ್ಯಾಲ್ಯೂ 4 ಇಂಟು 0 ಸ್ಕ್ವೇರ್, 0 ಇಂಟು ಎನಿಥಿಂಗ್ 0 ಆಗಿಬಿಡುತ್ತೆ ಇದು. ಇಲ್ಲಿ 2 ಕಾಸ್ 0 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್, ಇಲ್ಲಿ 0 ಸ್ಕ್ವೇರ್ ಅಂದರೆ 0 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ 0 ಆಗುತ್ತೆ, ಕಾಸ್ 0 1 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? 2 ಇಂಟು 1 2 ಆಗುತ್ತೆ, ಎ ಏನು 2 ಆಗುತ್ತೆ, ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಏನು ಮಾಡಬೇಕು? ಬಿ ಬಂದು ಇಲ್ಲಿ ಎಕ್ಸಾಕ್ಟ್ದಲ್ಲಿ 0, ವೈ ಜಾಗದಲ್ಲಿ 0 ಹಾಕಿದ್ರೆ 0 ಇಂಟು ಎನಿಥಿಂಗ್ ಇಸ್ 0, ಪಿ 0 ಆಗುತ್ತೆ. ಸಿಗೆ ಎಕ್ಸ್ ಜಾಗದಲ್ಲಿ 0, ವೈ ಜಾಗದಲ್ಲಿ 0 ಹಾಕಿದ್ರೆ ಇಲ್ಲಿ ನೋಡಿ, ಇದು ಕಂಪ್ಲೀಟ್ 0 ಆಗುತ್ತೆ. ಇಲ್ಲಿ 2 0 ಪ್ಲಸ್ 0 0, ಕಾಸ್ 0 ಈಸ್ 1, ಅದಕ್ಕೆ 2 ಇಂಟು 1 2. ಅರ್ಥ ಆಗ್ತಿದೆಯಲ್ವಾ? ದೇರ್ ಫೋರ್ ಎ ಸಿ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಎ ಸಿ ಮೈನಸ್ ಬಿ ಸ್ಕ್ವೇರ್ ಅಂದ್ರೇನು? 2 ಇಂಟು 2 4, 4 ಮೈನಸ್ 0 ಸ್ಕ್ವೇರ್ ಅಂದರೆ 4. ಇದು ನೋಡಿ ಗ್ರೇಟರ್ ದ್ಯಾನ್ 0. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಈಗ ನೋಡಿ, ಇಲ್ಲಿ ಎ ಸಿ ಮೈನಸ್ ಬಿ ಸ್ಕ್ವೇರ್ ಏನಿದೆ 4 ಬಂದಿದೆ, ಅದು ಗ್ರೇಟರ್ ದ್ಯಾನ್ 0 ಇದೆ. ಈಗ ನಾವು ಏನು ಮಾಡ್ತೀವಿ? ಗ್ರೇಟರ್ ದ್ಯಾನ್ 0 ಇದ್ದರೆ ಏನ ಚೆಕ್ ಮಾಡಬೇಕು. ಎ ಏನಾದರೂ ನೋಡಿ, ಎ ಏನಿದೆ ಇಲ್ಲಿ ಪಾಸಿಟಿವ್, ಸಿನ್ಸ್ ಎ ಈಸ್ ಈಕ್ವಲ್ ಟು 2 ಗ್ರೇಟರ್ ದ್ಯಾನ್ 0 ಆ್ಯಂಡ್ ಈ ಥರ ಬೇಕಾದರೆ ಈ ಥರನೇ ಬರೀರಿ, ಬರೀ ಎ ಗ್ರೇಟರ್ ದ್ಯಾನ್ 0, ಎ ಸಿ ಸಿನ್ಸ್ ಫಸ್ಟು ಎ ಸಿ ಮೈನಸ್ ಬಿ ಸ್ಕ್ವೇರ್ ಗ್ರೇಟರ್ ದ್ಯಾನ್ 0 ಅಂತ ಬರ್ಕೋಗಿ, ಸಿನ್ಸ್ ಎ ಸಿ ಮೈನಸ್ ಬಿ ಸ್ಕ್ವೇರ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ ಎ ಗ್ರೇಟರ್ ದ್ಯಾನ್ 0. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನು ಗ್ರೇಟರ್ ದ್ಯಾನ್ 0, ಎ ಸಿ ಮೈನಸ್
ಬಿ ಸ್ಕ್ವೇರ್ ಬಂದು ಈ ಗ್ರೇಟರ್ ದ್ಯಾನ್ 0. ಇಲ್ಲೇನು ಮಾಡಬೇಕು, 0, 0 ಇದು 0, 0 ಮಿನಿಮಮ್ ಪಾಯಿಂಟ್ ಆಗುತ್ತೆ. ಇಸ್ ದ ಮಿನಿಮಮ್ ಪಾಯಿಂಟ್. ಅರ್ಥ ಆಗ್ತಿದೆಯಲ್ವಾ? ಈಗ ಮಿನಿಮಮ್ ಪಾಯಿಂಟ್ ಬರೆದಾದ್ಮೇಲೆ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ಬರ್ಕೋಬೇಕು. ದೇರ್ ಫಾರ್ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಮಿನಿಮಮ್ ವ್ಯಾಲ್ಯೂ ಆಫ್ f of x comma y is equal to f of 0, 0. x ಜಾಗದಲ್ಲಿ 0, y ಜಾಗದಲ್ಲಿ 0 ಹಾಕಿ f of 0, 0 ಅಂದರೆ 1 ಪ್ಲಸ್ ಸೈನ್ ಆಫ್ 0 ಪ್ಲಸ್ 0 ಅಂದರೆ 0, ಸೈನ್ 0 ಈಸ್ 0, 1 ಪ್ಲಸ್ ಇಲ್ಲಿ ನೋಡಿ 1 ಪ್ಲಸ್ ಸೈನ್ 0 ಆಗುತ್ತೆ. ಇಲ್ಲಿ 1 ಪ್ಲಸ್ ಸೈನ್ 0 ಅಂದರೆ 0, 1 ಪ್ಲಸ್ 0 ಏನು 1. ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ 1. ಅರ್ಥ ಆಯ್ತಲ್ವ? ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಮಾತ್ರ ಸಿಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಫಸ್ಟ್ ಕ್ವಶನಲ್ಲಿ ಎಫ್ ಆಫ್ ಎಕ್ಸ್ ಕಾಮ ವೈ ಏನು 1 ಪ್ಲಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಎಫ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಎಕ್ಸ್ 1ಗೆ ಡಿಫ್ರೆನ್ಷಿಯೇಷನ್ 0, ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ಗೆ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ಗೆ 2x, ಎಕ್ಸ್ ಇಲ್ಲ ಅಂದರೆ 0. ಇದು 2x ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಎಫ್ ವೈ ಅಂದರೆ 1ಗೆ 0, ಸೈನ್ಗೆ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ವೈ ಇಲ್ಲ ಅಂದರೆ 0, ವೈ ಸ್ಕ್ವೇರ್ಗೆ 2y ಅಂದರೆ 2y ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಲೆಟ್ ಎಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಎಫ್ ಎಕ್ಸ್ ಅಂದರೆ ಇದು 2x ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0, ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ 0 ಆಗುತ್ತೆ. ಆ್ಯಂಡ್ ಲೆಟ್ ಎಫ್ ವೈ ಈಸ್ ಈಕ್ವಲ್ ಟು 0. ಎಫ್ ವೈ 0 ಅಂದರೆ 2y ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0, ವೈ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಸ್ಟೇಷ್ನರಿ ಪಾಯಿಂಟ್ ಹಿಂಗೆ ಫೈಂಡ್ ಮಾಡೋದಂದರೆ ನೋಡಿ x 0, y 0 1. ಅರ್ಥ ಆಗ್ತಿದೆಯಲ್ವಾ? ನೋಡಿ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 0 ಹಾಕಿದ್ರೆ ಮಾತ್ರ ಇದು ಏನಾಗುತ್ತೆ, ಎಫ್ ಎಕ್ಸ್ 0 ಆಗುತ್ತೆ, ಎಫ್ ವೈ 0 ಆಗುತ್ತೆ ಅಂತ ಬರ್ಕೋಬಿಡಿ. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ಸ್ಟೇಷ್ನರಿ. ದೇರ್ ಫಾರ್ 0, 0 ಇಸ್ ದ ಸ್ಟೇಷ್ನರಿ ಪಾಯಿಂಟ್. ಅರ್ಥ ಆಯ್ತಲ್ವಾ? ಈ ಸ್ಟೇಷ್ನರಿ ಪಾಯಿಂಟ್ ಫೈಂಡ್ ಮಾಡಿದ್ಮೇಲೆ ಲೆಟ್ ಎ ಇಸ್ ಈಕ್ವಲ್ ಟು ಎಫ್ ಎಕ್ಸ್ ಎಕ್ಸ್. ನೋಡಿ ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ 2x ಹಂಗೆ ಇಟ್ಕೊಳ್ಳಿ, ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ಗೆ 2x, ಎಕ್ಸ್ ಇಲ್ಲ ಅಂದರೆ 0, ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹಂಗೆ ಇಟ್ಕೊಳ್ಳಿ, 2 ಇಂಟು ಎಕ್ಸ್ ಜಾಗದಲ್ಲಿ 1 ಹಾಕಿ 2 ಇಂಟು ಡಿಫ್ರೆನ್ಷಿಯೇಟ್ ಮಾಡಿದಾಗ 2 ಇಂಟು 1 ಇದು ಈ ಥರ ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ 2 2s are 4, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2 1s are 2, ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಬಿ ಅಂದರೆ ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ 2x ಕಾನ್ಸ್ಟೆಂಟು, ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು ಮೈನಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಿರೋದ್ರಿಂದ ಎಫ್ ಎಕ್ಸ್ನ ಎಕ್ಸ್ ಸ್ಕ್ವೇರ್ಗೆ 0, ವೈ ಸ್ಕ್ವೇರ್ಗೆ 2y ಇದೇನಾಗುತ್ತೆ ಮೈನಸ್ 4xy ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಸಿ ಏನು ಎಫ್ ವೈ ವೈ. ಎಫ್ ವೈ ವೈ ಹೆಂಗೆ ಅಂದರೆ 2y ಹಂಗೆ ಇಟ್ಕೊಳ್ಳಿ, ಕಾಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರು, ಇದು ಎಕ್ಸ್ ಸ್ಕ್ವೇರ್ಗೆ 0, ವೈ ಸ್ಕ್ವೇರ್ಗೆ 2y ಪ್ಲಸ್ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹಂಗೆ ಇಟ್ಕೊಳ್ಳಿ 2 ಇಂಟು 1 ಮೈನಸ್ 2 2s are 4, y ಇಂಟು ವೈ ಸ್ಕ್ವೇರ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ 2 ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲೇನು ಮಾಡಬೇಕು, ಅಟ್ 0, 0 ಎ ಏನು 0 0 ಹಾಕಿದ್ರೆ ಎಗೆ ಇದು 0 ಆಗುತ್ತೆ. ಇಲ್ಲಿ 0 ಪ್ಲಸ್ 0 0, ಕಾಸ್ 0 1, 2 ಇಂಟು 1 2 ಆಗುತ್ತೆ. ಇಲ್ಲಿ 0 0 ಹಾಕಿದ್ರೆ 0 ಇಂಟು 0 ಇಸ್ ಇದು ಟೋಟಲ್ 0 ಆಗುತ್ತೆ, ಬಿ 0 ಆಗುತ್ತೆ. ಸಿಲಿ ಎಕ್ಸ್ ಜಾಗದಲ್ಲಿ ವೈ ಜಾಗದಲ್ಲಿ 0 ಹಾಕಿದ್ರೆ ಇದು 0 ಆಗುತ್ತೆ. ಇದು 2 ಇಂಟು ಕಾಸ್ ಆಫ್ 0 ಪ್ಲಸ್ 0 ಅಂದರೆ 0, ಕಾಸ್ 0 ಅಂದರೆ 1, 2 ಇಂಟು 1 ಅಂದರೆ 2 ಆಗುತ್ತೆ. ಎ ಸಿ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಇಂಟು ಸಿ ಮಾಡಿ 2 2s are 4 ಮೈನಸ್ 0 ಸ್ಕ್ವೇರ್ ಅಂದರೆ 4 ದಟ್ ಈಸ್ ಗ್ರೇಟರ್ ದ್ಯಾನ್ 0. ಇಲ್ಲಿ ಎ ಸಿ ಮೈನಸ್ ಬಿ ಸ್ಕ್ವೇರ್ ಪಾಸಿಟಿವ್ ಇದೆ, ಎ ಪಾಸಿಟಿವ್ ಇದೆ, ಅದಕ್ಕೆ ಈ ಪಾಯಿಂಟ್ ಬಂದು ಮಿನಿಮಮ್ ಪಾಯಿಂಟು. ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಕಮ ವೈ ಅಂದರೆ ಎಫ್ ಆಫ್ 0, 0 ದಟ್ ಈಸ್ 1 ಪ್ಲಸ್ ಸೈನ್ 0 ಆಫ್ 0 ಅಂದರೆ ಸೈನ್ 0, 1 ಪ್ಲಸ್ 0 ಈಸ್ 1. ಅಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.